ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ಕಿಚನ್ ಟಿಪ್ಸ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಪಾತ್ರೆಗಳನ್ನು ತೊಳೆದಿರ್ತೀವಲ್ಲ, ತೊಳೆದಾದ್ಮೇಲೆ ನಾವು ಸ್ಕ್ರಬ್ಬರ್ಸನ್ನು ಹಾಗೆ ಬಿಡ್ತೀವಿ. ಅದನ್ನು ತೊಳೆದಿರೋ ಹಾಗೆ ಇದ್ದರೆ ಅದರಲ್ಲಿ ಫುಡ್ಡೆಲ್ಲ ಸೇರಿಕೊಂಡು ಫಂಗಸ್ ಸ್ಟಾರ್ಟ್ ಆಗುತ್ತೆ ಮತ್ತು ನಮಗೆ ಬ್ಯಾಕ್ಟೀರಿಯಾ ಅನ್ನೋದು ಬರುತ್ತೆ. ಆ ರೀತಿ ಆಗದಿರ ವಾರಕ್ಕೊಂದ್ಸರಿ ನಾವು ಈ ಸ್ಕ್ರಬ್ಬರನ್ನು ಕ್ಲೀನ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂದರೆ, ಬಿಸಿ ನೀರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಮತ್ತು ಸ್ವಲ್ಪ ವೆನಿಗರನ್ನು ಹಾಕಿ ಆ ಸ್ಕ್ರಬ್ಬರ್ಸನ್ನು ಈ ನೀರಿನಲ್ಲಿ ಚೆನ್ನಾಗಿ ನೆನೆಸಬೇಕು. ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿಟ್ಟಾದಮೇಲೆ ಮತ್ತು ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ನಾವು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಯಾಕ್ಟೀರಿಯಾ ಅನ್ನೋದು ಬರೋದಿಲ್ಲ ಮತ್ತು ನಮ್ಮ ಹೆಲ್ತ್ ಇಶ್ಯೂ ಕೂಡ ಆಗೋದಿಲ್ಲ. ಈ ರೀತಿ ನಾವು ಸ್ಕ್ರಬ್ಬರ್ಸನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಕ್ಯಾಪ್ ನಾವು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಈ ರೀತಿ ಮಾಡುವಾಗ ಆ ಕ್ಯಾಪ್ ಅನ್ನೋದು ಲೂಸ್ ಆಗಿರುತ್ತೆ. ಆ ಲೂಸ್ ಆದರೆ ಗಾಳಿ ಅದಕ್ಕೆ ಸೇರ್ಕೊಂಡ್ಬಿಟ್ಟು ಆ ಲಿಪ್ಸ್ಟಿಕ್ ಅನ್ನೋದು ಡ್ರೈ ಆಗಿರುತ್ತೆ. ಆ ರೀತಿ ಆಗದಿರ ಆ ಲಿಪ್ಸ್ಟಿಕ್ಕು ನಾರ್ಮಲ್ ಆಗಿ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ಒಂದು ಲಬ್ಬರ್ ಬ್ಯಾಂಡನ್ನು ತಗೊಂಡು ಈ ರೀತಿ ಆ ಲಿಪ್ಸ್ಟಿಕ್ಗೆ ನಾವು ಲಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ ನಂತರ ಆ ಕ್ಯಾಪನ್ನು ಈ ರೀತಿ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಗಾಳಿ ಅನ್ನೋದು ಆ ಲಿಪ್ಸ್ಟಿಕ್ ಒಳಗಡೆ ಸೇರೋದಿಲ್ಲ, ನಮಗೆ ಬೇಗ ಡ್ರೈ ಆಗದಿರ ಜಾಸ್ತಿ ದಿನ ಇರುತ್ತೆ. ಈ ರೀತಿ ಲಿಪ್ಸ್ಟಿಕ್ ಕ್ಯಾಪ್ ಏನಾದರೂ ನಿಮಗೆ ಲೂಸ್ ಆಗಿದ್ದರೆ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಯೂಸ್ ಮಾಡಿ. ನೆಕ್ಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಡೈಲಿ ಯೂಸ್ ಮಾಡ್ಕೊಳ್ಳೋಂಥ ಪ್ಯಾಂಟ್ಗೆ ಈ ರೀತಿ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಡು ಬೇಗ ಒಳಗಡೆಗೆ ಹೊಟ್ಟೋಗ್ತಾ ಇರುತ್ತೆ. ಆ ರೀತಿ ಹೋಗ್ದಿರ ಇರಬೇಕಂದ್ರೆ ಈ ರೀತಿ ಕೊನೆ ಭಾಗಕ್ಕೆ ನಾವು ಒಂದು ಗಂಟನ್ನು ಹಾಕ್ಕೋಬೇಕು. ಈ ರೀತಿ ಟೈಟಾಗಿ ನಾವು ಥ್ರೆಡ್ಗೆ ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ಅದು ಬೇಗ ನಮಗೆ ಆ ಪ್ಯಾಂಟ್ ಒಳಗಡೆ ಹೋಗ್ದಿರ ಇರುತ್ತೆ ಮತ್ತು ಆ ಥ್ರೆಡ್ಡನ್ನು ನಾವು ಈಸಿಯಾಗಿ ಹಾಕ್ಕೋಬೋದು. ಈ ರೀತಿ ಪ್ಯಾಂಟ್ ಆಗಿರ್ಬೋದು, ಲಂಗ ಆಗಿರ್ಬೋದು, ಈ ರೀತಿ ಆ ಥ್ರೆಡ್ಗೆ ಲಾಸ್ಟ್ ಕೊನೆ ಭಾಗಕ್ಕೆ ಈ ರೀತಿ ಗಂಟು ಹಾಕ್ಕೊಳ್ಳಿ. ನಮ್ಗೆ ಕೂಡ ಹಾಕ್ಕೊಳ್ಳೋಕ್ಕೆ ಈಸಿಯಾಗಿ ಇರುತ್ತೆ. ನಿಮಗೆ ಈ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ಯೂಸ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಯೂಸ್ ಆಗುತ್ತೆ ಅಂದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಒಂದು ಸಾರಿ ನನ್ನ ಚಾನಲನ್ನು ಓಪನ್ ಮಾಡಿ ಒಂದು ಸಾರಿ ಟಿಪ್ಸನ್ನು ನೋಡಿ. ನಿಮ್ಗೆ ಆ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಏನಂದರೆ, ನಾವು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡ್ತಾ ಇರ್ತೀವಿ. ಕಟ್ ಮಾಡುವಾಗ ನಮ್ಮ ಕೈ ಅನ್ನೋದು ಜಾಸ್ತಿನೇ ಉರಿ ಆಗ್ತಾ ಇರುತ್ತೆ. ಆ ರೀತಿ ಉರಿ ಆಗದಿರ ಇರಬೇಕು ಅಂದರೆ ನಾವು ಫಸ್ಟು ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಕೈಗೆ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಕೈಗೆ ಅಪ್ಲೈ ಮಾಡ್ಕೊಂಡ ನಂತರ ನಾವು ಮೆಣಸಿನ್ಕಾಯನ್ನು ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಕೈ ಉರಿ ಆಗೋದಿಲ್ಲ ಮತ್ತು ನಮ್ಮ ಕೆಲಸ ಕೂಡ ಬೇಗ ಆಗುತ್ತೆ. ಈ ರೀತಿ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಇಯರಿಂಗ್ಸನ್ನು ತೊಗೊಂಡಿರ್ತೀವಲ್ಲ, ಒಬ್ಬೊಬ್ರಿಗೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕ್ಕೊಂಡ್ರೆ ಕಿವಿ ಗಾಯ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಆ ರೀತಿ ಗಾಯ ಆಗದಿರ ಇರಬೇಕು ಅಂದರೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನೀಗ ಆ ವಾಲೆಗಿರೋಂಥ ಬಿರಿಟೆಲ್ಲ ತೆಗೆದ್ಬಿಡ್ತಿದ್ದೀನಿ. ಈಗ ಅದಕ್ಕೆ ನಾನು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಆ ವಾಲೆಗೆ ಅಪ್ಲೈ ಮಾಡಿದ ನಂತರ ಅದು ಫುಲ್ಲು ಡ್ರೈ ಆಗಬೇಕು. ಈ ರೀತಿ ಡ್ರೈ ಆದ ನಂತರ ನಾವು ವಾಲೆಯನ್ನು ಇಟ್ಕೊಂಡ್ರೆ ನಮಗೆ ಕಿವಿ ಗಾಯ ಆಗೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ದಂಗೂ ಇರುತ್ತೆ. ಇನ್ನೂ ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.